ಮಮ್ಮಿನೂ ಹೋಗ್ತೈತೆ. ಅಲ್ಲಿಂದ ಇನ್ನೊಬ್ರು ಅಲ್ಲೇ ಜಾಯ್ನ್ ಆಗ್ತಾರೆ ಇವ್ರಿಗೆ. ಆಯಿತಾ ನಿಮ್ಮದು ರೆಡಿ? ಬನ್ನಿ ಬಿಟ್ಬಿಟ್ಟು ಬರ್ತೀನಿ. ಬಿಟ್ಬಿಟ್ಟು ಬಂದು ತಿಂಡಿ ಮಾಡಿಬಿಟ್ಟು ಒಂಥರ ಖಾಲಿ ಖಾಲಿ ಮನೆಯೆಲ್ಲ ಬಿಕೋ ಅನಿಸ್ತಿದೆ. ಇಬ್ಬರು ಮಮ್ಮಿನಾದ್ರೂ ಇರಬೇಕು, ಡ್ಯಾಡಿ ನಾನು ಇಬ್ಬರೇ, ಯಾರೂ ಇರ್ತಾನೆ ಇರಲಿಲ್ಲ. ಇವತ್ತು ಎಲ್ಲ ಇದ್ದಾರೆ, ಯಾರೂ ಇಲ್ಲ. ಒಂದು 5-6 ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ರಾಧೆ ರಾಧೆ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ತಿಂಡಿಗೆ ಅಂತ ಬಂದೆ, ತಿಂಡಿ ಮಾಡಬೇಕು. ಎಲ್ಲ ಅರ್ದು ಆಲ್ರೆಡಿ ತಿಂಡಿಯಾಗಿ. ಮದರ್ ಇಂಡಿಯಾ ಸಿಸ್ಟರ್ ಗೋಸ್ ಫಾರ್ ಬೆಂಗಳೂರು. ಮಮ್ಮಿ ಆ್ಯಂಡ್ ಸಿಸ್ಟರ್ ಟುಡೇ ಬೆಂಗಳೂರು ಹೋಗ್ತವ್ರೆ. ಒಂದು ಫಂಕ್ಷನ್ ಇದೆ, ಅದಕ್ಕೋಸ್ಕರ ಬೆಂಗಳೂರು ಹೋಗ್ತವ್ರೆ. ನಾವೇನು ಹೋಯ್ತಾ ಇಲ್ಲ, ಅವ್ರು ಹೋಯ್ತವ್ರೆ. ಅವ್ರನ್ನ ಬಿಟ್ಬಿಟ್ಟು ಬರಬೇಕು. ಬಂದ್ಬಿಟ್ಟು ತಿಂಡಿ ಮಾಡ್ತೀನಿ. ಇನ್ನೇನು ರೆಡಿ ಆಗೋರೆ. ಸೊ ಬಿಟ್ಬಿಟ್ಟು ಬಂದ್ಬಿಟ್ರೆ ಒಟ್ಟಿಗೆ ಬಾಯ್ ಮಾಡಮ್ಮ. 3 ದಿವಸ ಬರಲ್ಲ ನೀನು? ಬಾಯ್. ನೀನು ಬಾಯ್ ಮಾಡ್ಬಿಡು. ಇಲ್ಲ ಮೇಡಮ್ 1 ವಾರ ಬರಲ್ಲ ಇನ್ನು ಈ ಕಡೆಗೆ. ಅಯ್ಯೋ ನಾನು ನೀನೇ ಇಬ್ಬರೇ ಬಾ. ನಾನು ನೀನು ಇಬ್ಬರೇ. ಡ್ಯಾಡಿ ಹೋಗ್ತಾ ಇಲ್ಲ, ನಾನು ಡ್ಯಾಡಿ ಓರಿಯೋ ಇವತ್ತು. ಮಮ್ಮಿನೂ ಹೋಗ್ತೈತೆ. ಅಲ್ಲಿಂದ ಇನ್ನೊಬ್ರು ಅಲ್ಲೇ ಜಾಯ್ನ್ ಆಗ್ತಾರೆ ಇವ್ರಿಗೆ. ಸೊ ನಾವು ತಿಂಡಿ ಬಿಟ್ಬಿಟ್ಟು ಬಂದು ತಿಂಡಿ ಮಾಡೋಣ, ಇಲ್ಲ ಆಮೇಲೆ ತಿಂಡಿ ಮಾಡೋಣ ಬಂದು. ಆಯಿತಾ ನಿಮ್ಮದು ರೆಡಿ? ಬನ್ನಿ ಬಿಟ್ಬಿಟ್ಟು ಬರ್ತೀನಿ. ಬಿಟ್ಬಿಟ್ಟು ಬಂದು ತಿಂಡಿ ಮಾಡಿಬಿಟ್ಟು ಅಂಗಡಿ ಹತ್ರಕ್ಕೆ ಹೋಗ್ತೀನಿ. ಇದು ಯಾವಪ್ಪ ಇಷ್ಟೊಂದು ತೂಕ ಐತೆ? ಒರೆ ಬಾರ ಇದೆ ಎತ್ಕೊಂಡು ಹೋಗು. ಇದು ಅದು ಇಷ್ಟೊಂದು ತೂಕ ಐತೆ. ಇನ್ನೂ ಎಷ್ಟು? ಇನ್ನೂ 2 ಬ್ಯಾಗು ಏನಮ್ಮ? ಅಷ್ಟೊಂದು ತೂಕ ಐತಾ ಬ್ಯಾಗು? ಹಾಂ, ಅಷ್ಟೊಂದು ತೂಕ ಐತೆ ಬ್ಯಾಗು. ಏನು ಇಬ್ರು ಲಗೇಜು, ಇಬ್ರಿಗೂ ಒಂದೊಂದು ಸತಿ ಬಿಟ್ಟು ಬರೋಕ್ಕೆ ಟೈಮ್ ಬೇಕು. ಇದೆಲ್ಲರೂ ಅಡ್ಡ ಬಂದ್ಬಿಡ್ತಾರೆ, ಅದನ್ನ ಬೇರೆ ನೋಡ್ಕೊ. ಹಾಂ, ಐಟಮ್ ಎಲ್ಲ ತುಂಬ್ಕೊಂಡು ಇದೇ ಮ್ಯಾಚಿಂಗ್ ಬ್ಯಾಗ್ ಮತ್ತು ಡ್ರೆಸ್ಸು. ಅದನ್ನ ತಕೋ. ಬೆಲ್ಟಾ? ಓಯ್ ತಗೋ ರಾಣಿ, ಬೆಲ್ಟ್ ತಗೋ ನಿಂದು. ಬೇಡವಾ? ಅಯ್ಯ ಒರೆಯೋ ಎಲ್ಲ ಮ್ಯಾಚಿಂಗ್ ಬ್ಯಾಗು. ಅದು ಈಚೆ ಬಂದ್ಬಿಡ್ತದೆ ಇವಾಗ. ಅದನ್ನ ಬೇರೆ ಇದು ಮಾಡ್ಬೇಕಲ್ಲ. ಯಾರು ಇದು ಈಚೆ ಇಟ್ಟಿದ್ದು? ನಮ್ಮಮ್ಮ ಎಲ್ಲ ನೀರ್ಗೀರೆಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗ್ಬಿಟ್ಟು ಹೋಯ್ತಾರೆ. ಇಳಿಯೋದೇ ಇಲ್ವೇನೋ ಬೆಂಗಳೂರು ಬರೋರ್ಗು ಇನ್ನ. ನೀರ್ ತಗೊಳ್ಳಿಲ್ಲ ಅಂದ್ರೆ ಹೆಂಗಪ್ಪ? ಕುಡಿಯಕ್ ನೀರ್ ಬೇಕಾದ್ರೆ ಏನಪ್ಪ ಮಾಡೋದು? ಬೆಂಗಳೂರು ಇನ್ನು ಮೆಜೆಸ್ಟಿಕ್ ಇಳಿಯೋರ್ಗು ಇಳಿಯಲ್ಲ ಅನಿಸ್ತದೆ. ಆದರೂ ಹೆಂಗೆ ಆದರೂ ಇಳಿಲೇಬೇಕು. ತಿಂಡಿಗೆ ಹಾಕ್ತಾರೆ ಅವರು. ಸರಿ, ಅವ್ರನ್ನ ಬಿಟ್ಟು ಬಂದ್ಬಿಟ್ಟು ನಾನು ಕೀಯಲ್ಲಿ ಗಾಡಿ ಇದು ನಾನು ತಿಂಡಿ ಮುಗಿಸ್ಕೊಂಡು ಮತ್ತೆ ಅಂಗಡಿ ಹತ್ರ ಹೋಗ್ತೀನಿ. ಇವತ್ತಿಂದ ಓರಿಯೋ ಒಬ್ಬನೇ ನಾನು ಬರಬೇಕು, ಕರ್ಕೊಂಡು ಹೋಗಬೇಕು. ಸೊ ಟೈಮ್ ಆಗಿದೆ, ಬಿಡ್ತಾ ಇಲ್ಲ. ಅದು ಗೊತ್ತಾಯ್ತದೇನು. ಗೈಸ್ ಅವ್ರನ್ನೂ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಅವ್ರನ್ನೂ ಬಿಟ್ಬಿಟ್ಟು ಬಸ್ಸು ಸಿಕ್ಕಿ ಹತ್ಸ್ಬಿಟ್ಟು ಬಂದೆ. ಅಷ್ಟರಲ್ಲಿ ವೀಡಿಯೋ ಮಾಡೋ ಅಷ್ಟರಲ್ಲಿ ಬಸ್ಸೇ ಹತ್ಕೊಂಡ್ಬಿಟ್ರು ಅವರು. ಸೊ ಇವಾಗ ನಾನು ತಿಂಡಿ ಮಾಡ್ತೀನಿ. ನಾಳೆ ಎಷ್ಟು 11:36. ಅದು ಯಾವುದೋ ಅಂಗಡೀಲಿ ಯಾವುದೋ ಹೋಮ್ ಥಿಯೇಟ್ರ್ ರಿಪೇರಿ ಮಾಡ್ಕೊಂಡು ಅಲ್ಲೂ ಟೈಮ್ ಆಗೋಯ್ತು. ಸ್ವಲ್ಪ ಟಿ ವಿ ಹಾಕಿ ನೋಡೋಣ. ತಿಂಡಿ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಮನೆಗೆ. ಇನ್ನೇನು ಮನೇಲಿ ಇವತ್ತಿಂದ ಒಂದು 3 ದಿವಸ ಬೋರು. ನಾನೇ ಅಡುಗೆ ಮಾಡಬೇಕಾಗುತ್ತಾ? ಪ್ರೋಗ್ರಾಮ್ ಸೆಟ್ ಆಗಿಬಿಟ್ರೆ ಅದೊಂದು ಬೇಜಾರು. ಎಲ್ಲ ಐತಿದ್ದು ಈಚೆ ಹೋಗಿಬಿಟ್ಟಿರ್ತದೆ. ಆಮೇಲೆ ನಾನು ಇಲ್ಲ ಕೂತೈತೆ. ಮಾತಾಡ್ಸೋದು ಬೇಡ. ಇವಾಗ ಮಾತಾಡ್ಸಿದ್ರೆ ಈಚಕ್ಕೆ ಎಸ್ಕೇಪ್ ಆಗಿಬಿಡ್ತದೆ. ಇಡ್ಲಿ ಹಾಕೊಂಡು ತಿನ್ಬಿಟ್ಟು ಹೋಗೋಣ ತಾಯಿ. ಟಿ ವಿ ಆನ್ ಆಗಬೇಕು ಒಂದು 5 ನಿಮಿಷ. ಪ್ಲೇಟ್ ಎತ್ಕೊಂಡು ಇದೊಂದು ಮಾತ್ರ ಮರಿತಾನೆ. ನೀರು ಮಾತ್ರ ಯಾವಾಗಲೂ ಟೈಟ್ ಮಾಡೋದು. ಇಡ್ಲಿ ಸಾಂಬಾರು, ಇಡ್ಲಿ ಬಾಕ್ಸಲ್ಲ ಇಡ್ಲಿ. ಈಗ ತಿಂಡಿ ಎಲ್ಲ ಮುಗಿಸ್ಕೊಂಡು ಸಿಗ್ತೀನಿ ಒಟ್ಟಿಗೆ. ಆಮೇಲೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಸಿಗ್ತೀನಿ ಅಂಗಡಿ ಹತ್ರ. ಇನ್ನೇನು ಮಾಮೂಲಿ ಇವತ್ತು ಬೋರಿಂದ ಹೋಗಿದ್ದೆ ಅಂಗಡಿ ಹತ್ರ. ಇವಾಗ ಬಂದಿದ್ದೀನಿ. ಒಂದು 4 ಗಂಟೆ ಆಗೈತೆ ಆಲ್ರೆಡಿ. ಟೈಮ್ ಬಂದೇ ಇರಲಿಲ್ಲ. ಇದಕ್ಕೆ ಹಾಲಾಗಬೇಕಿತ್ತಲ್ಲ, ಅದಕ್ಕೋಸ್ಕರ ಬಂದಿದ್ದಿಲ್ಲ. ಇನ್ನೂ ಬರ್ತಾ ಇರಲಿಲ್ಲ. ಕುಡ್ದು ಇಲ್ಲ, ಅದು ಹಂಗೆ ಬಿಟ್ಬಿಟ್ಟೈತೆ. ಮಲ್ಗಿತೇನು ಎಲ್ಲೋ ಹೋಗೈತಿ ಆಲ್ರೆಡಿ. ಇನ್ನೆಲ್ಲ ಗಾಡಿ ಕೆಳಗಡೆನೂ ಎಲ್ಲರೂ ಇರ್ತದೆ. ಬಾ ಒಂದು 10 ನಿಮಿಷ ಅದಕ್ಕೆ ಹಾಲು ಹಾಕೋಕ್ಕೆ ಅಂತಲೇ ಬಂದೆ. ಫೋನ್ ಹೆಂಗು ಚಾರ್ಜ್ ಹಾಕ್ತೀನಿ. ಒಂದು 10 ನಿಮಿಷ ಹೆಂಗೂ ಟಿ ವಿ ನೋಡಿಕೊಂಡು ಫೋನ್ ಚಾರ್ಜ್ ಆಗ್ತಾ ಇರಲಿ. ನಮ್ಮಪ್ಪ ಏನು ಊಟ ಮಾಡ್ಕೊಂಡು ಹೋಗೋರು ಗೊತ್ತಿಲ್ಲ. ನಮ್ಮಮ್ಮ ರೈಸ್ ಎಲ್ಲ ಮಾಡಿ ಇಟ್ಟೇ ಹೋಗೈತೆ. ಎಲ್ಲ ಮಾಡಿ ಇಟ್ಬಿಟ್ಟೆ ಹೋಗ್ಬಿಟ್ಟವ್ರೆ. ಒಳ್ಳೇದಾಯಿತು. ಇವಾಗ ನೈಟ್ದು ಒಂದು ಸ್ವಲ್ಪ ನೋಡ್ಕೊಂಬಿಟ್ರೆ ಮುಗೀತು. ನಾಳೆ ಬೆಳಿಗ್ಗೆ ಹೋಟ್ಲು, ನೈಟ್ ಒಂಚೂರು ಹೋಟ್ಲಲ್ಲಿ ಥರನೇ ಏನು ಮಾಡೋಣ ನೋಡ್ತೀನಿ. ಇಲ್ಲ ಅಂದರೆ ನಾನು ಮಾಡೋಕ್ಕೆ ಹೋದರೆ ಅದಾಗ ಸರಿ ಹೋಗಲ್ಲ. ಅದು ನಾನು ಮಾಡೋಕ್ಕೆ ಹೋದರೆ
ಅದಕ್ಕೆ ಒಂದು ಪಲ್ಯ ಮಾಡಿ ತುಂಬ ಟೈಮ್ ಹಿಡಿಯುತ್ತೆ. ಸೊ ಬೇಡ ಇವಾಗ. ಏಯ್ ಚಪ್ಪಲಿ ಕಚ್ಬೇಡ, ಬಿಡು ಚಪ್ಪಲಿ ಬಿಡು. ಬಾ ಮೇಲ್ ಬಾ ಬಾಯ್ ಕಡೆ. ಆಯ್ತು ನೋಡಿ ಒಳಗಡೆ. ಚಪ್ಪಲಿ ಬಿಡು. ಕಚ್ಕೋ. ಸಿಟ್ಟು ಬೆಳಿಗ್ಗೆಯಿಂದ ಯಾರು ನೋಡಿರೋಲ್ಲ. ಸಿಟ್ಟು ಸಿಟ್ಟು ಏಯ್ ಸಿಟ್ಟು. ಜಾಸ್ತಿ ಹುಳ ಆಗ್ಬಿಟ್ಟೈತಿ ಇವಳ ಮೈಯಲ್ಲಿ. ಓಹೋ ಇಷ್ಟೊಂದು ಹುಳ ಐತಿ ಇದರಲ್ಲಿ. ಇಷ್ಟೊಂದು ಹುಳ ಐತೆ ತಿಮ್ಮಿ. ಇದಕ್ಕೊಂದು ಫಸ್ಟ್ ಇದು ತೊಗೊಂಬರ್ಬೇಕು, ಏನಾದರೂ ಲೋಷನ್ ಏನಾದರೂ, ಅವಾಗ ಸರಿ ಹೋಗುತ್ತೆ. ಹೆವಿ ಹುಳ ಐತೆ ಬಾಡಿಲೆಲ್ಲ. ಪಾಪ ಕೆರ್ಕೊಂಡು ಬೇಜಾರಾಗ್ಬಿಟ್ಟಿರ್ತದೆ. ಇದೇನು ಎಲ್ಲೋ ಮನೇಲಿ ಒಂದು ಇತ್ತು, ನೋಡ್ತೀನಿ ಐತಾ ಇಲ್ವಾ ಅಂತ. ಯಾವುದೋ ಒಂದು ಲೋಷನ್ ಇಟ್ಟಿದ್ರು. ಇಲ್ಲ, ಇಷ್ಟು ದಿನ ಯಾರು ಇರ್ತಾನೆ ಇರಲಿಲ್ಲ. ಬಟ್ ಇವತ್ತು ಎಲ್ಲ ಇದ್ದಾರೆ. ಯಾರು ಇಲ್ಲ, ಒಂದು 5-6 ಜನ ಅವರೇ. ತುಂಬ ಅಲ್ಲ ಒಂದು 2-3 ವೀಕ್ಸ್ ಆಗೋಗ್ಬಿಟ್ಟಿತ್ತು. ಇವತ್ತು ಫೋನ್ ಮಾಡಿದ್ರಲ್ಲ ಅಂತ ಬಂದೆ. ಸಿಂಗಲ್ ಅನಿಸುತ್ತೆ. ಆರಾಮ್ಸೆ ಒಂದು ಅವರು ಟೈಮ್ ಸ್ಪೆಂಡ್ ಆಗುತ್ತೆ. ಫಿಲಮ್ ನೋಡ್ಕೊಂಡ್ಬಿಟ್ಟಿದ್ದೆ. ಇವಾಗ ಕ್ರಿಕೆಟ್ ಆಡ್ಕೊಂಡು ಹೋದರೆ ಟೈಮ್ ಸ್ಪೆಂಡ್ ಆಗುತ್ತೆ 1 ಅವರ್. ಇವಾಗ ಜಸ್ಟ್ ಕ್ರಿಕೆಟ್ ಮುಗಿಸ್ಕೊಂಬಂದೆ. ಏನು ಆಡ್ತಿರ್ಲಿಲ್ಲ, ಸ್ವಲ್ಪ ಹೊತ್ತು ಫ್ರೆಂಡ್ಸ್ ಇದ್ರಲ್ಲ ಎಲ್ಲ ಹಂಗೆ ಮಾತಾಡ್ಕೊಂಡು ಕೂತಿದ್ದೆ. ಇವಾಗ ಮತ್ತೆ ರಿಟರ್ನ್ ಅಂಗಡಿ ಹತ್ರ ಹೋಗ್ತೀನಿ. ಗಾಡಿ ಏನು ತಂದಿರಲಿಲ್ಲ ಇವತ್ತೇನು, ಹಾಲು ಬೇಡ, ನೆನ್ನೆನೇ ತೊಗೊಂಬಂದಿದ್ನಲ್ಲ ಹಾಲು. ಸೊ ಇವಾಗ ಅಂಗಡಿ ಹತ್ರ ಹೋಗ್ಬಿಟ್ಟು ಆಮೇಲೆ ಅಲ್ಲಿಂದ ಬರ್ತೀನಿ. ಓರೆ ಮಲ್ಕೊಂಡ್ಬಿಟ್ಟೈತೆ. ಹೆಂಗೂ ನೀರು ತರಬೇಕು, ಬಂದ್ಬಿಟ್ಟು ತತ್ತೀನಿ. ಇವಾಗ ಆಗಲ್ಲ, ಒಂದು 10 ನಿಮಿಷ ರೆಸ್ಟು. ಇಲ್ಲ ಓರೆ ಎದ್ದೈತೆ. ಏಯ್ ಮಲಗಿರು, ರೆಸ್ಟ್ ಮಾಡ್ತಾ ಇರಲಿ ಇವಾಗ. ಪಾಪ ಅದು ಈಗ ಈಚೆ ಬರೋಕ್ಕೆ ಎಸ್ಕೇಪ್ ಆಗೋಕ್ಕೆ. ಅದಕ್ಕೂ ಮುಂಚೆ ನಾನೇ ಈಚೆ ಹೋಗ್ಬಿಡ್ತೀನಿ. ಗೊತ್ತಾಯ್ತಲ್ಲಿ ಬರೋಕ್ಕೆ ಆಲೇ ರೆಡಿ ಆಗೋರೆ. ಗೈಸ್ ಇವಾಗ ಜಸ್ಟ್ ಅಂಗಡಿ ಎಲ್ಲ ಕ್ಲೋಸ್ ಮಾಡ್ಕೊಂಡು ಊಟ ಎಲ್ಲ ತೊಗೊಬಂದ್ಬಿಟ್ಟೆ. ಇವಾಗೇನು ಮತ್ತೆ ಹೋಗೋ ಟೆನ್ಷನ್ ಇಲ್ಲ. ಮಮ್ಮಿ ಇಲ್ಲ ಅಂದರೆ ಊಟದ ಒಂದೇ ಪ್ರಾಬ್ಲಮ್. ಮಮ್ಮಿ ಒಂಥರ ಖಾಲಿ ಮನೆಯೆಲ್ಲ ಬಿಕೋ ಅನಿಸ್ತಿದೆ. ಇಬ್ಬರು ಮಮ್ಮಿನಾದ್ರೂ ಇರಬೇಕು. ಡ್ಯಾಡಿ ನಾನು ಇಬ್ಬರೇ ಹೋಗ್ಬಿಟ್ಟು ಇವಾಗ ಜಸ್ಟ್ ಊಟ ತೊಗೊಂಬಂದೆ. ಇವಾಗ ಇಬ್ಬರು ಊಟ ಮಾಡಬೇಕು. ಅವ್ರು ನ್ಯೂಸ್ ನೋಡ್ತಾವ್ರೆ. ತೊಗೊಂಬಂದು ಇಟ್ಟಿದ್ದೆಲ್ಲ ಆಗೈತೆ. ಫೋನ್ ಚಾರ್ಜ್ ಹಾಕ್ಬಿಟ್ಟು ಊಟ ಎಲ್ಲ ಮಾಡಿಕೊಂಡು ಒಟ್ಟಿಗೆ ರೆಸ್ಟ್ ಮಾಡ್ತೀನಿ. ಇನ್ನೇನು ಮತ್ತೆ ಪ್ಲೇಟ್ ಗೀಟ್ ತೊಳೆಯೋದು ಪ್ರೋಗ್ರಾಮ್ ನಂದು ಅನಿಸ್ತದೆ. ಅದೊಂಚೂರು ಪ್ಲೇಟ್ ಗೀಟೆಲ್ಲ ತೊಳೆಯೋಣ, ಏನು ಮಾಡೋಂಗಿಲ್ಲ. ಪ್ಲೇಟು ತೊಳ್ಬಿಟ್ಟು ಅದಕ್ಕೂ ಹಾಲು ಹಾಕಿದ್ದೀನಿ, ಕುಡಿತೈತಿ. ಈಗ ಮಧ್ಯಾಹ್ನ ಹಾಕೋಗಿದೆ, ಕುಡ್ದಿರಲಿಲ್ಲ. ಅದು ಪ್ಲೇಟ್ ಎತ್ಕೊಂಡು ಊಟ ಮಾಡಿಬಿಟ್ಟು ರೆಸ್ಟ್ ಮಾಡೋಣ. ಆಲ್ರೆಡಿ ಒಂದು ನಿದ್ದೆ ಮಾಡಿಬಿಟ್ಟು ಎದ್ಬಿಟ್ಟಿದ್ದೀನಿ. ಸೊ ಇವಾಗ ವೀಡಿಯೋನ ಇಲ್ಲೇ ಎಂಡ್ ಮಾಡಿ ಎಡ್ಬಿಟ್ಟು ಮಲ್ಕೋಬೇಕು. ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.